ಮಹಾಭಾರತದಲ್ಲಿ ಪಾಂಡವರು, ಕೌರವರು, ಭೀಷ್ಮ, ದ್ರೋಣಾಚಾರ್ಯ, ಕರ್ಣ ಪಾತ್ರಗಳು ಅತಿ ಪ್ರಸಿದ್ಧವಾಗಿವೆ. ನಮ್ಮಲ್ಲಿ ಮಹಾಕಾವ್ಯವನ್ನ ಓದಿ ಮಹಾಭಾರತ ತಿಳ್ಕೊಂಡಿರೋರು ತುಂಬಾ ಕಡಿಮೆ. ಲಾಕ್ಡೌನ್ ಟೈಮಲ್ಲಿ ಪ್ರಸಾರವಾಗ್ತಿದ್ದ ಮಹಾಭಾರತ ಸೀರೀಸ್ ಇಂದ ಅಷ್ಟೋ ಇಷ್ಟು ತಿಳ್ಕೊಂಡಿದ್ದೀವಿ. ವಿಶೇಷವಾಗಿ ಮುಖ್ಯ ಪಾತ್ರಗಳಾದ ಕೃಷ್ಣ, ಅರ್ಜುನ, ದ್ರೌಪದಿ, ಭೀಮಾ ಪಾತ್ರಗಳು ದೊಡ್ಡ ಮಟ್ಟದ ಅಭಿಮಾನಿಗಳನ್ನ ಸಂಗ್ರಹಿಸಿದೆ. ಆದರೆ ಆಸಕ್ತಿಕರವಾಗಿರೋ ಇನ್ನಷ್ಟು ಮುಖ್ಯ ಪಾತ್ರಗಳು ಇಡೀ ಮಹಾಭಾರತದಲ್ಲಿ ತುಂಬಾ ಕಡಿಮೆ ಬಾರಿ ಕಂಡು ಬಂದಿದ್ದಾರೆ. ಹಾಗಿದ್ರೆ ಈ ವಿಡಿಯೋದಲ್ಲಿ ಅವರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಮೊದಲನೇ ಪಾತ್ರ ಭಾನುಮತಿ. ಇಡೀ ಮಹಾಭಾರತದಲ್ಲಿ ಅತಿ ಮುಖ್ಯ ಪಾತ್ರ ದುರ್ಯೋಧನ. ಆದರೆ ಅವನ ಹೆಂಡತಿ ಭಾನುಮತಿಯು ವ್ಯಾಸ ಭಾರತದಲ್ಲಿ ತುಂಬಾ ಕಡಿಮೆ ಬಾರಿ ಕಂಡು ಬಂದಿದ್ದಾಳೆ. ಅವಳು ತನ್ನ ಸೌಂದರ್ಯ ಹಾಗೂ ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದ್ದಾಳೆ. ಭಾನುಮತಿಯನ್ನ ದುರ್ಯೋಧನನು ಅಪಹರಿಸಿ ವಿವಾಹವಾಗಿದ್ದನು. ಹೌದು, ಕಳಿಂಗ ವಂಶದ ರಾಜ ಚಿತ್ರಂಗದನ ಮಗಳಾದ ಭಾನುಮತಿಗೆ ಸ್ವಯಂವರ ಏರ್ಪಡಿಸಿದ್ದನು. ಎಲ್ಲಾ ರಾಜ್ಯದ ರಾಜರು ಆಗಮನಿಸಿದ್ದರು. ದುರ್ಯೋಧನನು ಸಹ ಕರ್ಣನೊಂದಿಗೆ ಸ್ವಯಂವರದಲ್ಲಿ ಭಾಗವಹಿಸಿದನು. ಸಮಾರಂಭದ ಪ್ರಾರಂಭದಲ್ಲಿ ಸುಂದರ ಮೈಬಣ್ಣದ ಕನ್ಯೆಯು ತನ್ನ ಕೈಯಲ್ಲಿ ಹಾರದೊಂದಿಗೆ ಅಖಾಡವನ್ನ ಪ್ರವೇಶಿಸಿದಳು. ಭಾಗವಹಿಸಿದವರ ಹೆಸರು ಮತ್ತು ಅವರ ವಂಶಾವಳಿಯ ಬಗ್ಗೆ ತಿಳಿಸುತ್ತಿದ್ದಂತೆ ಅವಳು ದುರ್ಯೋಧನನಿಂದ ಹಾದು ಹೋದಳು. ದುರ್ಯೋಧನನಿಗೆ ಈ ನಿರಾಕರಣೆಯನ್ನ ಸಹಿಸಲಾಗಲಿಲ್ಲ. ಎಲ್ಲ ರಾಜರನ್ನು ಕಡೆಗಣಿಸಿ ಕನ್ಯೆಯನ್ನ ನಿಲ್ಲಿಸಲು ಆಜ್ಞಾಪಿಸಿದನು. ಶಕ್ತಿಯ ಅಹಂಕಾರದಿಂದ ಅಮಲೇರಿದ ಅವನು ಆ ಕನ್ಯೆಯನ್ನ ಕರ್ಣನ ಸಹಾಯದೊಂದಿಗೆ ತನ್ನ ರಥದಲ್ಲಿ ಎತ್ತಿಕೊಂಡು ಬಲವಂತವಾಗಿ ಅವಳನ್ನು ಅಪಹರಿಸಿದನು. ಕರ್ಣನು ಅವರನ್ನ ಹಿಂಬಾಲಿಸಿದ. ಎಲ್ಲಾ ರಾಜರನ್ನು ಎದುರಿಸಿ ಭೂಮಿಯ ಮೇಲೆ ಎಲ್ಲ ಅಧಿಪತಿಗಳನ್ನ ಸೋಲಿಸಿದನು. ದುರ್ಯೋಧನನು ಧರ್ಮದ ವಿರೋಧಿಯಾಗಿದ್ದರೂ ಅವನಲ್ಲೂ ಮೆಚ್ಚಬೇಕಾದ ಕೆಲವು ವಿಷಯಗಳಿದ್ದವು. ಅದರಲ್ಲಿ ಅವನ ಮತ್ತು ಭಾನುಮತಿಯ ವೈವಾಹಿಕ ಜೀವನವೂ ಒಂದು. ದುರ್ಯೋಧನ ಮತ್ತು ಭಾನುಮತಿಯರ ಸಂಬಂಧ ಪ್ರಶಂಸನೀಯವಾಗಿತ್ತು. ಅವನು ತನ್ನ ಹೆಂಡತಿಗೆ ತುಂಬಾ ನಂಬಿಕಸ್ಥನಾಗಿದ್ದನು. ಭಾನುಮತಿಯನ್ನ ಬಿಟ್ಟು ಬೇರೆ ಯಾವ ಮಹಿಳೆಯನ್ನೂ ಮದುವೆಯಾಗಲಿಲ್ಲ. ಅವನು ದ್ರೌಪದಿಯನ್ನ ಅವಮಾನಿಸಿದರೂ ಭಾನುಮತಿಗೆ ಎಂದೂ ಅನ್ಯಾಯ ಮಾಡಲಿಲ್ಲ. ಅವನು ತನ್ನ ಪತ್ನಿಯನ್ನ ಎಷ್ಟು ನಂಬ್ತಿದ್ನಂದ್ರೆ ರಾಜಪ್ರತಿನಿಧಿಯಾಗಿ ರಾಜ್ಯಾದ್ಯಂತ ಪ್ರಯಾಣಿಸಲು ಹೊರಟಾಗ ತನ್ನ ನವವಧು ಭಾನುಮತಿಯನ್ನ ನೋಡಿಕೊಳ್ಳಲು ಕರ್ಣನಿಗೆ ಹೇಳಿ ತೊರೆಯುತ್ತಾನೆ. ಸಮಯ ಕಳೆಯಲು ಭಾನುಮತಿ ಮತ್ತು ಕರ್ಣ ಪಗಡೆ ಆಟ ಆಡಲು ಶುರು ಮಾಡ್ತಾರೆ. ಆಟವು ಆಸಕ್ತಿದಾಯಕವಾಗುತ್ತೆ. ಕರ್ಣ ಗೆಲ್ಲಲು ಪ್ರಾರಂಭಿಸುತ್ತಾನೆ. ಸೋತ ಭಾನುಮತಿ ಕರ್ಣನು ಮೋಸ ಮಾಡ್ತಿದ್ದಾನೆ ಎಂದು ಆರೋಪಿಸುತ್ತಾಳೆ. ಹೀಗೆ ಕರ್ಣನು ಅವಳಿಗೆ ಕೀಟಲೆ ಮಾಡ್ತಿರ್ತಾನೆ. ಅಷ್ಟರಲ್ಲೇ ಬೇಗ ಬಂದ ದುರ್ಯೋಧನ ಕೋಣೆ ಸೇರ್ತಾನೆ. ಪತಿ ಬರುವುದನ್ನು ನೋಡಿದ ಭಾನುಮತಿ ಗೌರವ ಸೂಚಕವಾಗಿ ಎದ್ದು ನಿಲ್ಲುತ್ತಾಳೆ. ಆದರೆ ಬೆನ್ನಿನ ಬಾಗಿಲಿಗೆ ಮುಖ ಮಾಡಿದ ಕರ್ಣನು ತನ್ನ ಗೆಳೆಯನ ಆಗಮನದ ಬಗ್ಗೆ ಅರಿಯದೆ ಭಾನುಮತಿ ಬಹುತೇಕ ಸೋತಿದ್ದರಿಂದ ಹೊರಟು ಹೋಗ್ತಿದ್ದಾಳೆ ಅಂದುಕೊಂಡು ಅವಳ ಶಾಲನ್ನು ಹಿಡಿದು ಎಳೆಯುತ್ತಾನೆ. ಶಾಲಿನ ಜೊತೆಗೆ ಅವಳ ಸೆರಗೂ ಕೂಡ ಜಾರಿದ್ದರಿಂದ ಅರೆಬರೆ ಬಟ್ಟೆ ತೊಟ್ಟಂತಾಯಿತು. ಅವಳ ಮುತ್ತಿನ ಆಭರಣಗಳು ಚದರಿ ಕೆಳಗೆ ಬೀಳುತ್ತೆ. ಭಾನುಮತಿ ತನ್ನ ಗಂಡನ ಪ್ರತಿಕ್ರಿಯೆ ಹೇಗಿರಬಹುದೆಂಬ ಯೋಚನೆಯಲ್ಲಿ ತಬ್ಬಿಬ್ಬಾಗುತ್ತಾಳೆ. ಇವಳ ದೃಷ್ಟಿಯನ್ನು ಅನುಸರಿಸಿದ ಕರ್ಣನು ದಿಗ್ಭ್ರಮೆಗೊಳಗಾಗುತ್ತಾನೆ. ದುರ್ಯೋಧನ ಇಬ್ಬರನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುವುದನ್ನು ಕಂಡು ತನ್ನ ಸ್ನೇಹಿತನಿಂದ ಎದುರಿಸಬೇಕಾದ ಕ್ರೋಧ ಮತ್ತು ಅನಿವಾರ್ಯ ಶಿಕ್ಷೆಯನ್ನ ಪರಿಗಣಿಸಿ ಅವಮಾನ, ಮುಜುಗರ ಮತ್ತು ತಪ್ಪಿತಸ್ಥನಾಗಿ ನಿಲ್ಲುತ್ತಾನೆ. ಆದರೆ ದುರ್ಯೋಧನ ಅವರಿಬ್ಬರಿಗೂ ಆಶ್ಚರ್ಯವಾಗುವಂತೆ ಅಲ್ಲಿ ಚೆಲ್ಲಿದ್ದ ಮುತ್ತುಗಳನ್ನು ಎತ್ತಿಕೊಡಲೇ ಅಥವಾ ಅವುಗಳನ್ನು ಪೋಣಿಸಲು ಬಯಸುವೆಯಾ ಎಂದು ತನ್ನ ಹೆಂಡತಿಯನ್ನ ಕೇಳುತ್ತಾನೆ. ಭಾನುಮತಿ ಮತ್ತೆ ಕರ್ಣ ಒಬ್ಬರನ್ನೊಬ್ಬರು ಆಘಾತದಿಂದ ನೋಡಿಕೊಳ್ಳುತ್ತಾರೆ. ಮೂಕರಾಗಿ ಇಬ್ಬರು ಅವನನ್ನು ತೀವ್ರವಾಗಿ ತಪ್ಪಾಗಿ ಗ್ರಹಿಸಿದ ರೀತಿಗೆ ನಾಚಿಕೆ ಪಡುತ್ತಾರೆ. ಅವನು ತನ್ನ ಪತ್ನಿಯ ಮೇಲೆ ಅವ್ಯಕ್ತವಾದ ನಂಬಿಕೆ ಮತ್ತು ಅಪಾರ ಪ್ರೀತಿಯನ್ನ ಹೊಂದಿದ್ದನು ಮತ್ತು ಅವನ ಸ್ನೇಹಿತ ಕರ್ಣನ ಮೇಲಿನ ನಂಬಿಕೆಯು ಇನ್ನೂ ಹೆಚ್ಚಿನದಾಗಿತ್ತು. ಅವನು ತನ್ನ ಸಹೋದರನೆಂದು ಪರಿಗಣಿಸಿದ ಕರ್ಣ ತನಗೆ ದ್ರೋಹ ಮಾಡುತ್ತಾನೆ ಎಂದು ಒಂದು ಕ್ಷಣವೂ ಅನುಮಾನಿಸಲಿಲ್ಲ. ಬದಲಿಗೆ ಮೌನವಾಗಿ ಮುತ್ತುಗಳನ್ನು ವಿಶ್ವಾಸದಿಂದ ಎತ್ತಿಕೊಡುತ್ತಾನೆ. ಈ ಕಥೆಯು ವ್ಯಾಸ ಮಹಾಭಾರತದಲ್ಲಿಲ್ಲ. ಆದರೆ ಕರ್ಣ ಮತ್ತು ದುರ್ಯೋಧನರ ನಿಜವಾದ ಸ್ನೇಹ ಅಥವಾ ದುರ್ಯೋಧನನ ಹೆಂಡತಿ ಮತ್ತು ಅವನ ಸ್ನೇಹಿತನ ಮೇಲಿನ ನಂಬಿಕೆಯನ್ನು ಚರ್ಚಿಸುವಾಗ ಜನಪದ ಮಹಾಭಾರತದಲ್ಲಿ ಹೇಳಲಾಗಿದೆ. ಮಹಾಭಾರತ ಯುದ್ಧದ ನಂತರ ಭಾನುಮತಿ ಕುಗ್ಗಿ ಹೋದಳು. ಹಸ್ತಿನಾಪುರದ ಅರಮನೆಯು ಅವಳಿಗೆ ದುಃಖದ ನೆನಪುಗಳನ್ನು ನೀಡಿತು. ತನ್ನ ಗಂಡ
ಮತ್ತು ಮಗ ಲಕ್ಷ್ಮಣನನ್ನ ಕಳೆದುಕೊಂಡು ಅವಳ ಹೃದಯ ಒಡೆದು ಹೋಯಿತು. ಭಗವಾನ್ ಕೃಷ್ಣನಿಂದ ಸಲಹೆ ಪಡೆದ ಭಾನುಮತಿ ತನ್ನ ಮಕ್ಕಳ ಸುರಕ್ಷತೆಗಾಗಿ ಅವಳನ್ನು ಮದುವೆಯಾಗಲು ಅರ್ಜುನನಿಗೆ ಪ್ರಸ್ತಾಪಿಸುತ್ತಾಳೆ. ಭಾನುಮತಿಯು 2ನೇ ಬಾರಿಗೆ ಅರ್ಜುನನನ್ನ ಮದುವೆಯಾಗುತ್ತಾಳೆ. ಭವಿಷ್ಯದಲ್ಲಿ ಕೌರವರು ಮತ್ತು ಪಾಂಡವರ ನಡುವಿನ ಯುದ್ಧವನ್ನು ತಡೆಗಟ್ಟಲು ಮತ್ತು ಶಾಂತಿಯನ್ನು ಕಾಪಾಡಲು ಭಾನುಮತಿ ಅರ್ಜುನನೊಂದಿಗೆ ಮದುವೆಯಾಗುತ್ತಾಳೆ. ಇದೂ ಸಹ ಜನಪದ ಮಹಾಭಾರತದಲ್ಲಿ ಹೇಳಲಾಗಿದೆ ಎಂದು ಮಾಧ್ಯಮ ವರದಿಗಳಲ್ಲಿ ತಿಳಿದು ಬಂದಿದೆ. 2ನೇ ಪಾತ್ರ ಅಹಿಲಾವತಿ. ಭೀಮನ ಮಗ ಘಟೋತ್ಕಚನ ಪತ್ನಿಯಾದ ಇವಳನ್ನ ಪ್ರಾದೇಶಿಕ ಆವೃತ್ತಿಗಳ ಪ್ರಕಾರ ಮದುವೆಗೂ ಮೊದಲು ಆಕೆಯನ್ನ ಮೌರ್ವಿ ಎಂದು ಕರೆಯಲಾಗುತ್ತಿತ್ತು. ಈಕೆ ಒಬ್ಬ ನಾಗಕನ್ಯೆ ಆಗಿದ್ದಳು. ಭಾಷಕ್ ಸರ್ಪವಿನ ಮಗಳು. ಈ ಭಾಷಕ್ ಸರ್ಪ ಬಂದು ಶಿವನ ಕೊರಳಲ್ಲಿ ಇರುವ ಹಾವು. ಒಮ್ಮೆ ಅಹಿಲಾವತಿ ಶಿವನಿಗೆ ಕೊಳತು ಹೋದ ಹೂವುಗಳನ್ನು ಅರ್ಪಿಸಿದ್ದಕ್ಕೆ ಪಾರ್ವತಿ ದೇವಿಯು ಕೋಪಗೊಂಡು ಶಾಪವನ್ನು ಹಾಕುತ್ತಾಳೆ. ಈ ಶಾಪವೇನೆಂದರೆ ಆಕೆಗೆ ಮೃತ್ಯುಂಜಯ ಪುರುಷನೇ ಪತಿಯಾಗಿ ಸಿಗುತ್ತಾನೆ. ಹಾಗಿದ್ರೆ ಈ ಶಾಪ ವಿಮೋಚನೆ ಆಗೋಕೆ ಅಹಿಲಾವತಿ ಏನ್ ಮಾಡಿದ್ಲು ಅಂತ ತಿಳ್ಕೊಳ್ಳೋಣ. ಮಹಾಭಾರತದ ಪ್ರಕಾರ ಭೀಮನು ಚಿಕ್ಕವನಿದ್ದಾಗ ಶಕುನಿ ಹಾಗೂ ದುರ್ಯೋಧನ ಆಹಾರದಲ್ಲಿ ವಿಷ ಸೇರಿಸಿ ನದಿಯಲ್ಲಿ ಎಸೆದು ಬಿಟ್ಟಿದ್ದರು. ಪ್ರಜ್ಞಾಹೀನನಾದ ಭೀಮನು ಹೀಗೆ ಅಲೆಯುತ್ತಾ ಅಹಲ್ಯಾವತಿಯ ರಾಜ್ಯವನ್ನು ತಲುಪಿದನು. ಬುದ್ಧಿವಂತ ಮಹಿಳೆಯಾದ ಅಹಿಲಾವತಿ ಭೀಮನನ್ನ ಪಾಂಡವರಲ್ಲಿ ಒಬ್ಬ ಮತ್ತು ವಾಯುದೇವನ ಮಗನೆಂದು ಗುರುತಿಸಿದಳು. ವಿಷ ಸೇವಿಸಿ ಸತ್ತ ಭೀಮನಿಗೆ ಜೀವದ ವರವನ್ನು ನೀಡುವಂತೆ ತನ್ನ ತಂದೆಯನ್ನ ಬೇಡಿಕೊಂಡಳು. ಒಂದು ವೇಳೆ ಕೊಡದಿದ್ದರೆ ಬೆಂಕಿಗೆ ಹಾರಿ ಜೀವ ಬಿಡುವುದಾಗಿ ಬೆದರಿಕೆ ಹಾಕಿದಳು. ಅದಕ್ಕೆ ಅವಳ ತಂದೆ ಭಾಷಕ್ ಅವರಿಗೆ ಶಿವನು ನೀಡಿದ ಜೀವದ ಅಮೃತವನ್ನ ಕೊಟ್ಟನು. ಹೀಗೆ ಅಹಿಲಾವತಿಯ ಮಧ್ಯಸ್ಥಿಕೆಯಿಂದ ಭೀಮನಿಗೆ ಮರುಜೀವ ಸಿಕ್ಕಿತು. ಘಟನೆಗಳ ಸರಣಿಯು ತೆರೆದುಕೊಳ್ಳುತ್ತಿದ್ದಂತೆ ಅಹಿಲಾವತಿಯು ಭೀಮನ ಮಗ ಘಟೋತ್ಕಚನನ್ನ ಮದುವೆಯಾಗುತ್ತಾಳೆ. ವಿವಾಹವಾಗಲು ಅವಳು ಅವನಿಗೆ ಹಲವಾರು ಕಠಿಣ ಪ್ರಶ್ನೆಗಳನ್ನು ಕೇಳುತ್ತಾಳೆ. ಆದರೆ ಘಟೋತ್ಕಚ ಎಲ್ಲದಕ್ಕೂ ಉತ್ತರಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಇವರಿಬ್ಬರಿಗೆ ಬಾರ್ಬರಿಕ್ ಎಂಬ ಮಗ ಜನಿಸುತ್ತಾನೆ. ಅಹಿಲಾವತಿ ಅವನನ್ನು ತುಂಬಾ ಚೆನ್ನಾಗಿ ಬೆಳೆಸುತ್ತಾಳೆ. ಯುದ್ಧ ಕೌಶಲ್ಯ ಮತ್ತು ಸಹಾನುಭೂತಿಯ ಮಹತ್ವವನ್ನು ಕಲಿಸುತ್ತಾಳೆ. ಅದಕ್ಕಾಗಿಯೇ ಅವಳ ಮಗ ಯಾವಾಗಲೂ ದುರ್ಬಲ ಮತ್ತು ಸೋಲುವವರ ಪರವಾಗಿ ಹೋರಾಡಲು ಪ್ರತಿಜ್ಞೆ ಮಾಡುತ್ತಾನೆ. 3ನೇ ಅತಿ ಮುಖ್ಯವಾದ ಪಾತ್ರ ಅಂದ್ರೆ ಘಟೋತ್ಕಚ ಹಾಗೂ ಅಹಿಲಾವತಿಯ ಮಗ ಬಾರ್ಬರಿಕ. ಮಹಾಭಾರತ ಯುದ್ಧದಲ್ಲಿ ಏನಾದರೂ ಬಾರ್ಬರಿಕನು ಹೋರಾಡಿದ್ರೆ ಪಾಂಡವರು ಸೋಲ್ತಿದ್ರು. ಅಷ್ಟು ಬಲಿಷ್ಠವಂತನಿದ್ದನು ಬಾರ್ಬರಿಕ. ಅವನ ಪ್ರತಿಭೆಯನ್ನ ಮೆಚ್ಚಿ ಶಿವನು ಅವನಿಗೆ 3 ಅದ್ಭುತ ಬಾಣಗಳು ಹಾಗೂ ಅಗ್ನಿದೇವನು ಬಿಲ್ಲನ್ನ ನೀಡಿದ್ದನು. ಆ ಬಾಣಗಳಿಂದ ಅವನು ಆದೇಶಿಸುವ ಯಾವುದನ್ನಾದರೂ ನಾಶಪಡಿಸಬಹುದಾಗಿತ್ತು. ಅವನ ತಾಯಿ ಅಹಿಲಾವತಿಯು ತನ್ನ ಮಗನಿಗೆ ಯುದ್ಧವನ್ನ ದುರ್ಬಲ ಹಾಗೂ ಸೋಲುವವರ ಕಡೆ ಹೋರಾಡಬೇಕೆಂದು ಚಿಕ್ಕ ವಯಸ್ಸಿನಿಂದ ಹೇಳಿ ಬೆಳೆಸಿರುತ್ತಾಳೆ. ಮಹಾಭಾರತ ಯುದ್ಧದಲ್ಲಿ ಒಂದು ವೇಳೆ ಇವನೇನಾದರೂ ಭಾಗವಹಿಸಿದ್ದರೆ ಇವನು ಯಾವ ಪಕ್ಷವನ್ನ ಬೆಂಬಲಿಸುತ್ತಾನೋ ಅದು ಶಕ್ತಿಶಾಲಿಯಾಗುತ್ತೆ ಹಾಗೂ ಇನ್ನೊಂದು ಬದಿಯನ್ನ ದುರ್ಬಲಗೊಳಿಸುತ್ತದೆ ಎಂದು ಕೃಷ್ಣ ಆಲೋಚಿಸುತ್ತಾನೆ. ಇವನನ್ನ ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ದುರ್ಬಲವಾಗಿರುವ ಇನ್ನೊಂದು ಬದಿಯನ್ನ ಬೆಂಬಲಿಸಲು ಅವನು ಬದಿಗಳನ್ನು ಬದಲಾಯಿಸಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಎರಡೂ ಕಡೆಯ ಸಂಪೂರ್ಣ ಸೈನ್ಯವನ್ನ ನಾಶಪಡಿಸುತ್ತಾನೆ. ಅಂತಿಮವಾಗಿ ಅವನು ಮಾತ್ರ ಉಳಿಯುತ್ತಾನೆ. ಯಾವುದೇ ಪಕ್ಷವು ವಿಜಯಶಾಲಿಯಾಗುವುದಿಲ್ಲ ಮತ್ತು ಅವನು ಏಕಾಂಗಿಯಾಗಿ ಬದುಕುಳಿಯುತ್ತಾನೆ. ಕೃಷ್ಣನೂ ಸಹ ಯುದ್ಧದಲ್ಲಿ ಹೋರಾಡದ ಕಾರಣ ಅವನು ಒಬ್ಬ ಮುದುಕ ಬ್ರಾಹ್ಮಣನಂತೆ ವೇಷ ಮರೆಸಿ ಬಾರ್ಬರಿಕನಲ್ಲಿ ಅವನ ತಲೆಯನ್ನ ದಾನ ಮಾಡಲು ಕೇಳುತ್ತಾನೆ. ಬಾರ್ಬರಿಕನು ಅದಕ್ಕೆ ಒಪ್ಪಿಕೊಂಡು ಮುಗುಳ್ನಗೆಯಿಂದ ಹೇಳುತ್ತಾನೆ, ಹರೇ ಕೃಷ್ಣ, ಇದು ನೀವೇ ಎಂದು ನನಗೆ ತಿಳಿದಿದೆ. ನಂತರ ಕೃಷ್ಣನು ತನ್ನ ಮೂಲ ಸ್ವರೂಪಕ್ಕೆ ಹಿಂದಿರುಗಿ ಬಾರ್ಬರಿಕನನ್ನ ಆಶೀರ್ವದಿಸುತ್ತಾನೆ. ಬಾರ್ಬರಿಕ ತನ್ನ ತಲೆಯನ್ನ ದಾನ ಮಾಡುವ ಮುಂಚೆ ಮಹಾಭಾರತ ಯುದ್ಧವನ್ನು ನೋಡಬೇಕೆಂದು ವಿನಂತಿಸುತ್ತಾನೆ. ಅದಕ್ಕೆ ಕೃಷ್ಣನು ಅವನ ತಲೆಯನ್ನ ಕತ್ತರಿಸಿ ಪರ್ವತದ ತುದಿಯಲ್ಲಿ ಇರಿಸುತ್ತಾನೆ. ಮಹಾಭಾರತ ಯುದ್ಧದ ನಂತರ ಕೃಷ್ಣನೊಂದಿಗೆ ಭೀಮ ಅವನ ದೇಹಕ್ಕೆ ಎಲ್ಲ ಆಚರಣೆಗಳನ್ನು ಮಾಡುತ್ತಾರೆ. ನಂತರ 14ನೇ ಶತಮಾನದಲ್ಲಿ ಒಬ್ಬ ರಾಜನು ಬಾರ್ಬರಿಕನ ತಲೆಯನ್ನ ಕಂಡು ರಾಜಸ್ಥಾನದಲ್ಲಿ ಅವನಿಗಾಗಿ ದೇವಾಲಯವನ್ನು ನಿರ್ಮಿಸಿದ್ದಾನೆ. ಯುದ್ಧದ ಕೊನೆಯಲ್ಲಿ ವಿಜಯಶಾಲಿಯಾದ ಪಾಂಡವ ಸಹೋದರರು ತಮ್ಮ ಗೆಲುವಿಗೆ ಕಾರಣ ಯಾರು ಎಂದು ತಮ್ಮಲ್ಲೇ ವಾದಿಸುತ್ತಿದ್ದರು. ಇಡೀ ಯುದ್ಧವನ್ನು ವೀಕ್ಷಿಸಿದ ಬಾರ್ಬರಿಕನ ತಲೆಗೆ ತೀರ್ಪು ನೀಡಲು ಕೃಷ್ಣ ಸೂಚಿಸಿದನು. ಬಾರ್ಬರಿಕನ ತಲೆಯು ವಿಜಯಕ್ಕೆ ಕೃಷ್ಣ ಮಾತ್ರ ಕಾರಣ ಎಂದು ಸೂಚಿಸಿತು. ನಾನು ನೋಡಿದ್ದು ಒಂದೇ ಒಂದು, ಯುದ್ಧ ಭೂಮಿಯ ಸುತ್ತಲೂ ತಿರುಗುತ್ತಿತ್ತು, ಧರ್ಮದ ವಿರುದ್ಧವಾಗಿರುವವರನ್ನೆಲ್ಲ ಸಂಹಾರ ಮಾಡುತ್ತಿತ್ತು ಎಂದನು.
ಇದನ್ನು ಕೇಳಿದ ಪಾಂಡವರು ಅಧರ್ಮವನ್ನ ಪ್ರಪಂಚದಿಂದ ನಿರ್ಮೂಲನೆ ಮಾಡಿದವರು ನಾರಾಯಣ, ಹಾಗೂ ಇವರು ನಿರ್ಮೂಲನೆ ಮಾಡಲು ಕೇವಲ ಸಾಧನಗಳಾಗಿದ್ದರು ಎಂದು ಅರಿತುಕೊಂಡರು. ನಾಲ್ಕನೇ ಅಪರಿಚಿತ ಪಾತ್ರ ಅಂದ್ರೆ ವಿಕರ್ಣ. ಇವನು 100 ಕೌರವರಲ್ಲಿ ಒಬ್ಬನಾಗಿದ್ದ. ದುರ್ಯೋಧನ ದುಶ್ಯಾಸನ ನಂತರ ಜನಿಸಿದ್ದ ಕೌರವ ವಿಕರ್ಣ. ಅವನು ತನ್ನ ಧರ್ಮಕ್ಕೆ ಹೆಸರುವಾಸಿಯಾಗಿದ್ದನು. ಪಗಡಿ ಆಟದಲ್ಲಿ ಯುಧಿಷ್ಠಿರನು ಸ್ವಾತಂತ್ರ್ಯವನ್ನ ಕಳೆದುಕೊಂಡ ನಂತರ ಪಾಂಡವರು ಹಾಗೂ ದ್ರೌಪದಿಯ ಅವಮಾನವನ್ನ ವಿರೋಧಿಸಿದ ಏಕೈಕ ಕೌರವ ಅಂದ್ರೆ ಅದು ವಿಕರ್ಣ. ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುವಾಗ ಕುರು ಹಿರಿಯರಿಗೆ ಸಾವಿರಾರು ಪ್ರಶ್ನೆಗಳನ್ನ ಕೇಳಿದ್ದಳು. ಇವೆಲ್ಲದಕ್ಕೂ ಪ್ರತಿಧ್ವನಿಸಿದ ಏಕೈಕ ಕೌರವ ವಿಕರ್ಣ. ಅವಳ ಪ್ರಶ್ನೆಗಳಿಗೆ ಉತ್ತರಿಸಬೇಕೆಂದು ಒತ್ತಾಯಿಸಿದನು. ಭೀಷ್ಮ ಮತ್ತು ದ್ರೋಣರಂತಹ ಬುದ್ಧಿವಂತ ಹಿರಿಯರಿಂದಲೂ ಅವರ ಪ್ರತಿಭಟನೆಗಳಿಗೆ ಮೌನವನ್ನ ಎದುರಿಸಬೇಕಾಯಿತು. ತನ್ನ ಸಹೋದರ ಸಾಕಷ್ಟು ಅಧರ್ಮಗಳನ್ನ ಮಾಡಿದ್ದರೂ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರ ಹೋರಾಡುತ್ತಾನೆ. ಯುದ್ಧದ 14ನೆಯ ದಿನದಂದು ಸೂರ್ಯಾಸ್ತದ ಮೊದಲು ಜಯದ್ರಥನನ್ನ ಕೊಲ್ಲುವ ಪ್ರತಿಜ್ಞೆಯೊಂದಿಗೆ ಅರ್ಜುನನು ದ್ರೋಣನ ಚಕ್ರವ್ಯೂಹವನ್ನ ಭೇದಿಸುತ್ತಾನೆ. ಪ್ರತಿಕ್ರಿಯೆಯಲ್ಲಿ ಕೌರವರು ಮುಂಬರುವ ಅಪಾಯದಿಂದ ಜಯದ್ರಥನನ್ನ ರಕ್ಷಿಸಲು ರಕ್ಷಣೆಯನ್ನ ರಚಿಸುತ್ತಾರೆ. ಭೀಮನು ಅರ್ಜುನನಿಗೆ ಸಹಾಯ ಮಾಡ್ತಿರ್ತಾನೆ. ಈ ವೇಳೆ ದುರ್ಯೋಧನನು ಭೀಮನನ್ನ ತಡೆಯುವ ಜವಾಬ್ದಾರಿಯನ್ನ ವಿಕರ್ಣನಿಗೆ ನೀಡಿರ್ತಾನೆ. ಭೀಮನು ಎಲ್ಲಾ 100 ಕೌರವರನ್ನ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ್ದರೂ ವಿಕರ್ಣನೊಂದಿಗೆ ಹೋರಾಡಲು ಬಯಸಲಿಲ್ಲ. ಬದಲಾಗಿ ಅವನು ಪಾಂಡವರ ಪಕ್ಷ ಸೇರಬೇಕೆಂದು ಹೇಳಿದ್ದನು. ಅದಕ್ಕೆ ವಿಕರ್ಣನು ಶ್ರೀಕೃಷ್ಣ ಪಾಂಡವರ ಕಡೆ ಇರುವುದರಿಂದ ಕೌರವರಿಗೆ ಸೋಲು ನಿಶ್ಚಯ ಎಂದು ತಿಳಿದಿದ್ದರೂ ತನ್ನ ಸಹೋದರ ದುರ್ಯೋಧನನ ಆಜ್ಞೆಯನ್ನ ಧಿಕ್ಕರಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಮುಂದಿನ 5ನೇ ಪಾತ್ರ ಧೃತರಾಷ್ಟ್ರನ 102 ಮಕ್ಕಳಲ್ಲಿ ಒಬ್ಬನಾದ ಯುಯುತ್ಸು. ಇದೇನಿದು, ಧೃತರಾಷ್ಟ್ರನಿಗೆ 101 ಮಕ್ಕಳು ಅಲ್ವಾ, ಇನ್ನೊಬ್ಬ ಮಗ ಎಲ್ಲಿಂದ ಬಂದ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯುಯುತ್ಸು ಉಳಿದ ಕುರು ಸಹೋದರರಿಗೆ ಮಲ ಸಹೋದರನಾಗಬೇಕು. ಗಾಂಧಾರಿಯು 100 ಮಕ್ಕಳನ್ನ ಕೊಡುವ ಪ್ರಯೋಗದಲ್ಲಿ ವಿಫಲವಾದಾಗ ಭಯಭೀತನಾದ ಧೃತರಾಷ್ಟ್ರನು ಸುಗದ ಎಂಬ ವೈಶ್ಯ ದಾಸಿಯೊಂದಿಗೆ ಮಗುವನ್ನ ಪಡೆದನು. ಅವನು ತನ್ನ ಇತರ 100 ಕುರು ಸಹೋದರರು ಮತ್ತು ಸಹೋದರಿ ದುಶ್ಯಲ ಹುಟ್ಟಿದ ದಿನದಂದೇ ಜನಿಸಿದ್ದ. ತನ್ನ ಜೊತೆಗಿರುವವರೆಲ್ಲ ಅಧರ್ಮಿ, ಕೆಡಕು ಬಯಸುವವರ ಜೊತೆಗೆ ಬೆಳೆದಿದ್ದರೂ ಯುಯುತ್ಸು ಅವರಿಗಿಂತ ವಿಭಿನ್ನವಾಗಿದ್ದ. ಮಹಾಭಾರತವನ್ನ ಧರ್ಮದ ಯುದ್ಧವೆಂದು ಕರೆಯಲಾಗಿರುವುದರಿಂದ ಎರಡೂ ಕಡೆಯವರಿಗೆ ಅವರು ಬಯಸಿದ ಯಾವುದೇ ಪಕ್ಷವನ್ನ ಆಯ್ಕೆ ಮಾಡಲು ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಲಾಯಿತು. ದುರ್ಯೋಧನನ ಮೋಸದ ಮತ್ತು ಅಧರ್ಮದ ನಡೆಗಳು ಯುಯುತ್ಸುವಿಗೆ ತಿಳಿದಿದ್ದರಿಂದ ಪಾಂಡವರ ಪರ ಹೋರಾಡಿದನು. ದುರ್ಯೋಧನನ ಕುತಂತ್ರ ಯೋಜನೆಗಳ ಬಗ್ಗೆ ಪಾಂಡವರಿಗೆ ಎಚ್ಚರಿಕೆ ನೀಡುತ್ತಿದ್ದನು. ಪಾಂಡವರಿಗೆ ಗಣನೀಯವಾಗಿ ಸಹಾಯ ಮಾಡಿದ್ದನು. ದುರ್ಯೋಧನನ ಅನೇಕ ದುಷ್ಟ ಯೋಜನೆಗಳಲ್ಲಿ ಭೀಮನನ್ನ ಕೊಲ್ಲಲು ನೀರಿನಲ್ಲಿ ವಿಷವನ್ನ ಸೇರಿಸಿದ್ದು ಒಂದು. ಆದರೆ ಅದು ಯುಯುತ್ಸು ಕೊಟ್ಟ ಎಚ್ಚರಿಕೆಯಿಂದ ಕಾರ್ಯರೂಪಕ್ಕೆ ಬರಲಿಲ್ಲ. ಕಲಿಯುಗ ಪ್ರಾರಂಭದಲ್ಲಿ ಪಾಂಡವರು ರಾಜ್ಯ ತ್ಯಾಗ ಮಾಡಿ ಮೋಕ್ಷ ಪಡೆಯಲು ನಿರ್ಧರಿಸಿದಾಗ ಯುಧಿಷ್ಠಿರ ಹಸ್ತಿನಾಪುರದ ರಾಜ್ಯವನ್ನ ಮೇಲ್ವಿಚಾರಣೆ ಮಾಡುವ ಉಸ್ತುವಾರಿಯನ್ನ ಯುಯುತ್ಸುಗೆ ಹಸ್ತಾಂತರಿಸಿದ. ಮತ್ತೊಂದೆಡೆ ಅರ್ಜುನನ ಮೊಮ್ಮಗ ಪರೀಕ್ಷಿತ್ನನ್ನ ರಾಜನನ್ನಾಗಿ ಮಾಡಲಾಗಿತ್ತು. ಯುಯುತ್ಸು ಮತ್ತು ವಿಕರ್ಣ ಇಬ್ಬರಿಗೂ ದುರ್ಯೋಧನನ ದುಷ್ಟ ಕುತಂತ್ರದ ಬಗ್ಗೆ ತಿಳಿದಿತ್ತು. ಆದಾಗ್ಯೂ ತನ್ನ ಸಹೋದರನಿಗೆ ನಿಷ್ಠನಾಗಿರಬೇಕೆಂಬ ವಿಕರ್ಣನ ನಿರ್ಧಾರವು ಅವನನ್ನ ಪ್ರತ್ಯೇಕಿಸಿತು. ಆದರೆ ಯುಯುತ್ಸುವಿಗೆ ಧರ್ಮದ ಹಾದಿಯಲ್ಲೇ ನಡೆಯಬೇಕೆಂಬ ಮನೋಭಾವವಿತ್ತು.